ವಿಶೇಷ ಏನಪ್ಪ ಅಂದರೆ ಕಲಬುರಗಿ ಜಿಲ್ಲೆಯಲ್ಲಿ ಕಲ್ಯಾಣ ಕರ್ನಾಟಕ ಕಲಬುರಗಿ ಜಿಲ್ಲೆಯಲ್ಲಿ ಪ್ರಪ್ರಥಮ ಬಾರಿಗೆ ಜಿಲ್ಲಾ ಮಟ್ಟದ ರೈತ ಜಾಗೃತಿ ಸಮಾವೇಶ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ವತಿಯಿಂದ ಅಫಜಲ್ಪುರ ತಾಲೂಕಿನಲ್ಲಿ ಹಮ್ಮಿಕೊಂಡಿದ್ದೀವಿ. ಜಿಲ್ಲಾ ಮಟ್ಟದ ರೈತ ಜಾಗೃತಿ ಸಮಾವೇಶ ಹಮ್ಮಿಕೊಳ್ಳಿಕ್ಕೆ ಉದ್ದೇಶ ಏನಪ್ಪ ಅಂದರೆ ಮೊದಲು ರೈತರು ಅಸಂಘಟಿತರಾಗಿರೋದರಿಂದ ಸಂಘಟಿತರಾಗಬೇಕನ್ನೋ ಉದ್ದೇಶ ಇಟ್ಟುಕೊಂಡು ಇವತ್ತು ರೈತರಿಗೆ ಪ್ರತಿಯೊಂದು ವಿಷಯದಲ್ಲಿ ಕೂಡ ರೈತರಿಗೆ ಅನ್ಯಾಯ ಆಗ್ತಿದೆ. ರೈತರು ಬೆಳೆ ಬೆಳೆದು ಫಸಲು ಏನು ಕಟಾವು ಮಾಡಿ ಈಗ ಮಾರಾಟ ಮಾಡಬೇಕು ಅನ್ನೋಷ್ಟರಲ್ಲೇ ರೈತರ ಬೆಲೆ ಕುಸಿದು ಬೀಳ್ತಾ ಇದೆ. ಹಾಗಾಗಿ ಯಾಕೆ ಕುಸಿದು ಬೀಳ್ತಾ ಇದೆ, ಯಾಕೆ ಇವತ್ತು ಮಾರ್ಕೆಟಲ್ಲಿ ಹೋದರೆ ರೈತರಿಗೆ ಬೆಲೆ ಇಲ್ಲದಂಥ ಇವತ್ತು ಯಾವುದೇ ವಸ್ತು ಕೂಡ ಬೆಲೆ ಆಗ್ತಾ ಇಲ್ಲ. ಉದ್ದೇಶ ಏನಪ್ಪ ಅಂದರೆ ರೈತರು ದಲ್ಲಾಳಿಗಳಿಂದ ಮೋಸ ಹೋಗ್ತಾ ಇದ್ದಾರೆ. ಹಾಗಾಗಿ ದಲ್ಲಾಳಿಗಳಿಂದ ಮೋಸ ಹೋಗಬಾರ್ದು. ಇವತ್ತು ರಾಜಕಾರಣಿಗಳು ರೈತರನ್ನು ಯಾವುದೇ ಪಕ್ಷ ಬರಲಿ ರೈತರಿಗೆ ಮೋಸ ಮಾಡುವಂಥ ಕೆಲಸನೇ ಮಾಡ್ತಾ ಇದ್ದಾರೆ ಹೊರತು ರೈತರಿಗೆ ನ್ಯಾಯ ಒದಗಿಸುವಂಥ ಕೆಲಸ ಮಾಡ್ತಾ ಇಲ್ಲ. ಇವತ್ತು ತೊಗರಿ ನೆಟ ರೋಗದಿಂದ ತೊಗರಿ ಹಾಳಾಗಿದೆ. ಸುಮಾರು 23% ಇವತ್ತು ಪೌಷ್ಟಿಕಾಂಶ ಇರುವಂಥ ತೊಗರಿ ವಿಶ್ವದಲ್ಲೇ ಕಲಬುರಗಿ ಜಿಲ್ಲೆ ತೊಗರಿ ಅಂತ ಹೇಳಿ ಇಡೀ ದೇಶ ಇವತ್ತು ರಾಜ್ಯ ಸರ್ಕಾರ ಹೇಳ್ತದೆ. ಆದರೆ ಇವತ್ತು ದೇಶದಲ್ಲಿ ಏನಾಗಿದೆ ಅಂದರೆ 8 ಲಕ್ಷ ಟನ್ನು ತೊಗರಿ ಇಂಪೋರ್ಟ್ ಮಾಡಿಕೊಂಡು ಹಂದಿ ತಿನ್ನಲಾರದಂಥ ತೊಗರಿ ತಂದು ಇವತ್ತು ನಮ್ಮ ತೊಗರಿ ಇವತ್ತು ಏನಾಗಿದೆ ಬೆಲೆ ಕುಸಿದು ಹೋಗ್ಬಿಟ್ಟಿದೆ. ಹೀಗಾಗಿ ಇವತ್ತು ಸರ್ಕಾರಗಳು ರೈತರಿಗೆ ದುಪ್ಪಟ್ಟ ಏನೋ ಬೆಲೆ ತರುವ ನಿಟ್ಟಿನಲ್ಲಿ ಕೆಲಸ ಮಾಡ್ತೀನಿ ಅಂತ ಹೇಳಿ ಇವತ್ತು ರೈತರಿಗೆ ಇವತ್ತು ಬಹಳ ಕುದಿಗಿಚ್ಚುವಂಥ ಕೆಲಸ ಇವತ್ತು ಸರ್ಕಾರಗಳು ಮಾಡಿದ್ದಾವೆ. ಹಾಗಾಗಿ ನಾವು ಮೊದಲು ರೈತರು ಸಂಘಟಿತರಾಗಬೇಕು, ರೈತರಿಗೆ ಜಾಗೃತಿ ಮೂಡಿಸುವಂಥ ಕೆಲಸ ಮಾಡಬೇಕು. ರೈತರು ಮುಂದಿನ ದಿನಮಾನದಲ್ಲಿ ಇವತ್ತು ಕೆಲವು ಜನ ರೈತರಿಗೆ ಇದು ಹೊಡೆಯುವಂಥ ಕೆಲಸ ಮಾಡ್ತಾ ಇದ್ದಾರೆ ಸರ್ಕಾರಗಳು. ಇವತ್ತು ರಾಜಕೀಯ ಪಕ್ಷಗಳು ರೈತರನ್ನು ಅವ್ರಿಗೊಬ್ರು ರಾಜಕೀಯ ಪಕ್ಷಗಳು ಇವತ್ತು ರೈತರನ್ನು ಇವತ್ತು ದುಡ್ಡಿನ ಮುಖಾಂತರ ಚುನಾವಣೆ ಮಾಡಿಕೊಂಡು ಇವತ್ತು ರೈತರಿಗೆ ಇದೇ ಸರಾಯಿ ಮತ್ತು ದುಡ್ಡಿಗಾಗಿ ಇವತ್ತು ಹೋಡ್ ತೆಗೆದುಕೊಂಡು ರೈತರನ್ನು ಒಂದು ಜಾಗೃತಿ ಮಾಡುವಂಥ ಕೆಲಸ ಮಾಡುವಲ್ಲಿ ಇವತ್ತು ಸರ್ಕಾರಗಳು ಬಹಳ ವಿಫಲಾಗಿದೆ. ಹಾಗಾಗಿ ನಮ್ಮ ಸಂಘಟನೆಯಿಂದ ವಿಶೇಷವಾಗಿ ಮಾನ್ಯ ಕರ್ನಾಟಕ ರಾಜ್ಯ ರೈತ ಸಂಘದ ಹಸಿರು ಸೇನೆಯ ರಾಜ್ಯ ಅಧ್ಯಕ್ಷರಾಗಿರುವಂಥ ಕೋಡೇಳಿ ಚಂದ್ರಶೇಖರ್ ಸರ್ ಬರ್ತಾ ಇದ್ದಾರೆ. ಉದ್ದೇಶ ಏನಪ್ಪ ಅಂದರೆ ರೈತರನ್ನು ಜಾಗೃತಿ ಮಾಡುವಂಥ ಕೆಲಸ. ಅದೇ ರೀತಿ ವಿಶೇಷ ವಿಜ್ಞಾನಿಗಳು ಕೂಡ ಕಬ್ಬಿನ ಬಗ್ಗೆ, ಹತ್ತಿ ಬಗ್ಗೆ, ತೊಗರಿ ಬಗ್ಗೆ ಮಾಹಿತಿ ನೀಡಲು ವಿಜ್ಞಾನಿಗಳು ಕೂಡ ಬರ್ತಾ ಇದ್ದಾರೆ. ಹಾಗಾಗಿ ಇಡೀ ಕಲಬುರಗಿ ಜಿಲ್ಲಾ ಎಲ್ಲ ರೈತರು ಅಫಜಲ್ಪುರ ತಾಲೂಕಿಗೆ 7ನೇ ತಾರೀಕು ಸೋಮವಾರ 10 ಗಂಟೆಗೆ ಅಫಜಲ್ಪುರಕ್ಕೆ ಆಗಮಿಸಬೇಕು. ಎಲ್ಲ ರೈತರು ಇವತ್ತು ಸದುಪಯೋಗ ಪಡ್ಕೋಬೇಕು. ಯಾಕಪ್ಪ ಅಂದರೆ ಇವತ್ತು ವಿಜ್ಞಾನಿಗಳು ಬೆಳಗಾವಿ ಭಾಗದಿಂದ ಮತ್ತು ಕಲಬುರಗಿ ಭಾಗದಿಂದ ರಾಯಚೂರು ಭಾಗ ಮತ್ತು ಇವತ್ತು ಯೂನಿವರ್ಸಿಟಿಗಳ ವಿಶೇಷ ವಿಜ್ಞಾನಿಗಳು ಕೂಡ ಆಗಮಿಸ್ತಾ ಇದ್ದಾರೆ. ಹಾಗಾಗಿ ಇದು ರೈತರು ತಪ್ಪದೇ ಈ ಕಾರ್ಯಕ್ರಮಕ್ಕೆ ಬಂದು ತಾವು ಸದುಪಯೋಗ ಪಡಬೇಕಂತ ಹೇಳಿ ನಾನು ಈ ಮೀಡಿಯಾ ಮುಖಾಂತರ ಹೇಳ್ತಾ ಇದ್ದೀನಿ. ನಾನು ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಮಾಂತೇಶ್ ಜಮಾದಾರ್. ಶಿವಕುಮಾರ್ ಬಿರಾದರ್ ಸಾರಥ್ಯದಲ್ಲಿ ನೂತನವಾಗಿ ಪ್ರಾರಂಭಗೊಂಡ SB ಟೈಮ್ಸ್ ನ್ಯೂಸ್ ಚಾನೆಲ್. ಈ ಚಾನೆಲ್ ಅನ್ನು ತಾವುಗಳು ಹೆಚ್ಚಿನ ಸಂಖ್ಯೆಯಲ್ಲಿ ವೀಕ್ಷಿಸಿ ಮತ್ತು ಸಬ್ಸ್ಕ್ರೈಬ್ ಆಗಿ ಹಾಗೂ ಹೆಚ್ಚಿನ ಸಂಖ್ಯೆಯಲ್ಲಿ ಶೇರ್ ಮಾಡಿ.